ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ದೇವರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ನಾನಿವತ್ತು ಹೊಸ ವರ್ಷ ಸ್ಪೆಷಲು ರಾಗಿ ಹಾಲ್ಬಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ರಾಗಿ 1 ಕಪ್ ತೊಗೊಂಡಿದ್ದೀನಿ. ಅದೇ ಕಪ್ ಅಳತಿನಲ್ಲಿ ತೆಂಗಿನಕಾಯಿ 1 ಕಪ್ಪು, ಒಂದು 7 ರಿಂದ 8 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ರಾಗಿನ ಒಂದು 2 ರಿಂದ 3 ಸಲ ನೀಟಾಗಿ ತೊಳೆದು ಇದನ್ನು ಒಂದು 7 ರಿಂದ 8 ಅವರು ನೆನೆಯೋಕೆ ಇಟ್ಟಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಏಲಕ್ಕಿನ ಸಿಪ್ಪೆ ತೆಗಿಬೇಕಂತೇನಿಲ್ಲ, ಮತ್ತು ತೆಂಗಿನಕಾಯಿ ನಾವು ನೆನೆಸಿಕೊಂಡಿರೋಂಥ ರಾಗಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ, ನೀರು ಜಾಸ್ತಿ ಬೇಕಾಗುತ್ತೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇವಾಗ ಬೆಲ್ಲ ಸೇಮ್ ಇದೇ ಕಪ್ ಅಳತೆನಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ರಾಗಿ ತೆಂಗಿನಕಾಯಿ ಬೆಲ್ಲ ಸೇಮ್ ಅಳತೆನಲ್ಲಿ ಇರಬೇಕು. ನಿಮಗೆ ಸಿಹಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತಂದರೆ ಒಂದು ಅರ್ಧ ಅಚ್ಚು ಬೆಲ್ಲನ ಇನ್ನೂ ಹೆಚ್ಚು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಸಿ ಸೈಡಲ್ಲಿ ಇಟ್ಕೊತೀನಿ. ಅಷ್ಟರಲ್ಲಿ ನಾವು ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ಕರಗತ್ತೆ. ಈ ಟೈಮಲ್ಲಿ ನೀವು ಇದು ಬೆಲ್ಲ ಕರಗೋದಕ್ಕೆ ತುಂಬ ನೀರು ಹಾಕ್ಕೊಂಡ್ರೆ ಒಂದು 3/4 ಅವರಲ್ಲಿ ಮಾಡೋ ಅಂಥ ಈ ಸ್ವೀಟ್ಸು ನಿಮಗಿನ್ನ ಒಂದು 1/2 ಅವರ್ ಎಕ್ಸ್ಟ್ರಾ ಹೋಗುತ್ತೆ. ಅದು ನೀರಂಶ ಜಾಸ್ತಿ ಇದ್ದರೆ ಅದು ಎಲ್ಲ ಹಾವಿಯಾಗಿ ಬರುವಾಗ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ಇವಾಗ ಇದನ್ನು ನೀಟಾಗಿ ರುಬ್ಕೋಬೇಕು. ಪೇಸ್ಟ್ ಥರ ಆಗಬೇಕು. ಇದು ಸೋಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವು ತರಿಬರಿ ರುಬ್ಕೊಂಡ್ರು ಇದರಲ್ಲಿ ಹಾಲು ಬರಲ್ಲ. ಇವಾಗ ನೋಡಿ ಇದಾಗಿದೆ. ಇವಾಗ ಇದಕ್ಕೆ ನಾವು ಯಾವ ಪಾತ್ರೆಗೆ ನಾವು ಮಾಡ್ತೀವಿ ಅದೇ ಪಾತ್ರೆಗೇನೆ ಒಂದು ಸ್ಟ್ರೈನರ್ ಇಟ್ಕೊಂಡು ನೀಟಾಗಿ ಇದನ್ನು ಸೋಸ್ಕೋಬೇಕು. ಅದರಲ್ಲಿರೋ ಹೊಟ್ಟಂಶ ಯಾವುದು ಕೆಳಗಡೆಗೆ ಇದಕ್ಕೆ ಬೀಳಬಾರ್ದು, ಆ ಥರ ಸೋಸ್ಕೊಬೇಕು. ಇಲ್ಲ ನೀವು ಯಾವುದಾದ್ರೂ ಕಾಟನ್ ಬಟ್ಟೆ ಇಟ್ಕೊಂಡು ಸೋಸ್ಕೊಬೋದು. ಆದರೆ ಕಾಟನ್ ಬಟ್ಟೆ ಆದರೆ ಇಬ್ಬರು ಬೇಕಾಗುತ್ತೆ ಅದು ಸೋಸ್ಕೊಳ್ಳೋದಕ್ಕೆ, ಅದು ಒಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಮತ್ತೆ ಅದ್ರ ಹೊಟ್ಟಿಗೆ ಇನ್ನೂ ಒಂದು ಸಲ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಒಂದು ಸಲ ನೀಟಾಗಿ ರುಬ್ಕೊಂಡು ಅದನ್ನು ಸೋಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕರ್ಗಾಕಿಟ್ಟಿದ್ದೀನಲ್ಲ ಅದನ್ನು ಸೋಸ್ಕೊತಾ ಇದ್ದೀನಿ. ಏನಾದರೂ ಕಲ್ಲೇನಾದರೂ ಇದ್ದರೆ ಅಂತ ಬೆಲ್ಲ ಸೋಸ್ಕೊಂಡಿದ್ದೀನಿ. ನಿಮಗೇನಾದರೂ ಕಪ್ಪು ಬೆಲ್ಲ ಸಿಗೋಂಗಿದ್ರೆ ಕಪ್ಪು ಬೆಲ್ಲ ಯೂಸ್ ಮಾಡಿ, ಅದು ತುಂಬ ಚೆನ್ನಾಗಾಗುತ್ತೆ ರುಚಿ. ನನಗಿಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಿಳಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಮೊದಲು ಇದು ಮಾಡುವಾಗ ಯಾವಾಗಲೂ ಸಿಮ್ಮಲ್ಲಿ ಇರಬೇಕು ಫಸ್ಟು ಸ್ಟವ್. ಇದು ಉರಿ ಜಾಸ್ತಿ ಇಟ್ಕೊಂಡ್ರೆ ಒಂದು ಬೇಗ ಆಗತ್ತೆ, ಆದರೆ ರುಚಿ ಅಷ್ಟು ಚೆನ್ನಾಗಾಗಲ್ಲ. ಇದು ಹಸಿ ವಾಸನೆ ಥರ ಬರುತ್ತೆ. ಇವಾಗ ಇದನ್ನು ನೀಟಾಗಿ ತಿರುತ್ತಾ ಬರಬೇಕು. ಒಂದು ಅರ್ಧ 3/4 ಗಂಟೆ ಆಗುತ್ತೆ ಇದನ್ನು ತಿರುಗಿಸೋದೇನೆ. ನೀವು ಕೈಯೆಲ್ಲ ನೋವು ಬರೋ ಚಾನ್ಸಸ್ ಇರುತ್ತೆ, ಹಂಗಂತ ಕೈ ಬಿಡಬೇಡಿ. ಇದನ್ನು ಯಾರ ಜೊತೆ ಮನೇಲಿ ಯಾರ ಹತ್ರ ಸ್ವಲ್ಪ ಹೊತ್ತು ತಿರುಗೋದಕ್ಕೆ ಹೇಳಿ. ಇವಾಗ ನೋಡಿ ಇದಾಗಿದೆ. ಇವಾಗ ಕೋಲ್ ಮೇಲೆ ಎತ್ತಿದ್ರೆ, ನಾನು ಮುದ್ದೆ ಕೋಲಲ್ಲಿ ಮಾಡ್ತಾಯಿದ್ದೀನಿ, ಸೌಟಲ್ಲಿ ಮಾಡಿದ್ರೆ ಅಷ್ಟು ನೀಟಾಗಿ ತಿರುಗ್ಸೋಕ್ಕಾಗಲ್ಲ. ಇವಾಗ ನೋಡಿ ಎತ್ತಿದ್ರೆ ಇದು ಕೆಳಗೆ ಬೀಳಲ್ಲ, ಈ ಪಾಕ ಕೆಳಗೆ ಬೀಳಬಾರ್ದು. ಆವಾಗ ಆಗಿದೆ ಅಂತ ನೋಡ್ತೆ. ಕಲರೂ ನೋಡಿ ಚೇಂಜ್ ಆಗ್ತಾ ಬರ್ತಿದೆ. ಅದ್ರ ಜೊತೆಗೆ ದೊಡ್ಡದಾಗಿ ಬಬಲ್ಸ್ ಥರ ಬರುತ್ತೆ. ಆವಾಗ ಇದಾಗಿದೆ ಅಂತಂದ್ರೆ ಪಾತ್ರೆಯಿಂದ ಅದು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದು ಫೈನಲ್ ಆಗಿದೆ ಅಂತ. ನೀವು ಒಂದ್ಸಲ ಇದನ್ನು ಮನೇಲಿ ಮಾಡಿ ಫ್ರೆಂಡ್ಸ್. ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ತಿನ್ನೋ ಸ್ವೀಟ್ ಇದ್ದಿದ್ದೆ, ಮನೇಲಿ ಒಂದ್ಸಲ ಮಾಡಿಕೊಂಡ್ರೆ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ಮತ್ತು ಹಳೆ ಕಾಲದ ತಿಂಡಿ ಇದು, ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು, ನೀವು ಇದನ್ನು ರಾಗಿನಲ್ಲೇ ಮಾಡ್ಕೋಬೇಕಂತಿಲ್ಲ. ಈ ರಾಗಿ ಬದಲು ಅಕ್ಕಿನೂ ಹಾಕ್ಕೊಬೋದು. ಅದನ್ನೊಂದು 4 ಅವರ್ಸ್ 5 ಅವರ್ಸ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಇದರಲ್ಲಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಾಗುತ್ತೆ. ಕಪ್ಪು ಬೆಲ್ಲ ರಾಗಿ ಇದ್ರೇ ಚೆನ್ನಾಗಾಗತ್ತೆ. ಇವಾಗ ನೋಡಿ ಒಂದು ತಟ್ಟೆಗೆ ನಾನು 2 ತಟ್ಟೆ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿನಿಗೆ 2 ತಟ್ಟೆಗೆ ಆಗುತ್ತೆ ಇದು. ಇವಾಗ ಇದು 2 ತಟ್ಟೆಗೆ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತಟ್ಟೆಗೆ ಮೊದಲು ಸ್ವಲ್ಪ ತುಪ್ಪ ಸವರಿಟ್ಕೊಳ್ಳಿ. ಇವಾಗ ನೋಡಿ ಇದು 2 ತಟ್ಟೆಗೆ ಹಾಕಿದ್ದೀನಿ. ನಮ್ಮ ಮನೇಲಿ 2 ಮಕ್ಕಳಿರೋದ್ರಿಂದ ನನಗೊಂದು ತಟ್ಟೆ ಅವ್ರಿಗೊಂದು ತಟ್ಟೆ ಅಂತ ಲಾಸ್ಟಿಗೆ ಜಗಳ ಆಗುತ್ತೆ. ಅದಕ್ಕೋಸ್ಕರ ಅದು ಕಟ್ ಮಾಡೋದಕ್ಕೇ, ತಿನ್ನೋದಕ್ಕಿಂತ ಕಟ್ ಮಾಡೋದಕ್ಕೇ ಅವ್ರಿಗೆ ಇಂಟ್ರೆಸ್ಟು. ಅದಕ್ಕೋಸ್ಕರ 2 ತಟ್ಟೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನೇನು ನೀವು ತಣ್ಣಗಾದ್ಮೇಲೆ ಫ್ರಿಜ್ಜಿಗೆ ಏನು ಇಡಬೇಕು ಅಂತಿಲ್ಲ, ಹೊರಗಡೆನೇ ಇಟ್ಟು ನೋಡಿ ಇವಾಗ ಕಟ್ ಮಾಡಿದ್ದೀನಿ. ನೋಡಿ ಇವಾಗ ಈ ಥರ ಇದೆ, ಎಷ್ಟು ಸ್ಮೂತಾಗಿ ಬಂದಿದೆ. ನೀವು ಎತ್ಕೊಬೋದು, ಇದೇ ಥರ ಕೈಯಲ್ಲೇ ಎತ್ಕೊಬೋದು. ನೋಡಿ ಸಾಫ್ಟಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ವಯಸ್ಸಾದವ್ರಿಗಂತೂ ಇದು ಫೇವ್ರೇಟ್. ಇದು ತುಂಬ ಚೆನ್ನಾಗಿರುತ್ತೆ. ಹಲ್ಲಿರಲ್ಲ ಪಾಪ, ತಿನ್ನೋಕ್ಕಾಗಲ್ಲ. ಬೇರೆ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಗಟ್ಟಿ ಇರುತ್ತೆ. ಇದೆಲ್ಲ ನೀಟಾಗಿ ನುಂಗ್ಬೋದಲ್ವಾ, ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.